ತುಂಬ ಈಸಿಯಾಗಿ ತರಕಾರಿ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಾದಮೇಲೆ ಬೀಟ್ರೋಟ್ ಹಾಕಿ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆನಾ? ಇವತ್ತು ಪುಟ್ಟ ಕೂಡ ಲೇಟಾಗಿ ಬರ್ತಾರೆ ಅಂತ ಅನಿಸುತ್ತೆ. ಇನ್ನೂ ಕಾಲ್ ಮಾಡಿಲ್ಲ ನಾನು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬನ್ನಿ, ಇವತ್ತು ಮಂಗಳವಾರ ಅಲ್ವಾ, ನಾನು ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ತರಕಾರಿ ಸಾಗು ಮತ್ತು ಬೀಟ್ರೋಟ್ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆನಾ? ಫಸ್ಟಿಗೆ ಇವಾಗ ನಾನು ಮಸಾಲಾನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 6 ಮೆಣಸಿನ್ಕಾಯಿನ ಬಳಸ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಬಳಸ್ಕೋಬೋದು ನೀವು. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಿದ್ದೀನಿ. ಏನು ಗೊತ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ನೀವು ಹಾಗೇನೂ ಕೂಡ ಬಳಸ್ಕೋಬೋದು. ಇವಾಗ ನಾನು 2 ಪೀಸ್ ಚಕ್ಕೆ, 3 ಲವಂಗನ ಬಳಸ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಈರುಳ್ಳಿನ ಕೂಡ ಹಾಕೋತಿದ್ದೀನಿ. ಈರುಳ್ಳಿ ಹಾಕಿದಾದ್ಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕೋತಿದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿದಾದ್ಮೇಲೆ 1 ಸ್ಪೂನಷ್ಟು ಸೋಂಪನ್ನ ಹಾಕೋತಿದ್ದೀನಿ. ನೀವು ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಆಮೇಲೆ 2 ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಕಾಯಿ ಕೂಡ ಬಳಸ್ಕೋಬೋದು. ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊತಿದ್ದೀನಿ ನಾನು. ಜಾಸ್ತಿ ತರಿಯಾಗಿ ಏನು ಬೇಡ, ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗ ತೋರಿಸಿದ್ದೀನಿ, ಫುಲ್ ಸಾಫ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲ ರೆಡಿ ಆಯಿತು. ನಾನಿಲ್ಲಿ ಕಡಲೆಕಾಳು ಮತ್ತು ಬಟಾಣಿಗಳನ್ನ ಆಗಲೇ ನೆನೆಸಿ ಇಟ್ಕೊಂಡಿದ್ದೆ, ನೆಂದಿದೆ ಕೂಡ ಅದು. ನೋಡಿ, ತರಕಾರಿ ತೊಗೊಂಡಿದ್ದೀನಿ ನಾನು. ಏನೇನು ತೊಗೊಂಡಿದ್ದೀನಿ ಅಂದರೆ 1 ಕ್ಯಾರೆಟು ಮತ್ತು 1 ಗೆಡ್ಡೆಕೋಸು, ಆಮೇಲೆ ಸ್ವಲ್ಪ ಬೀನ್ಸು ಮತ್ತು 1 ಚಿಕ್ಕದ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾನು ಇಷ್ಟೇ ತರಕಾರಿ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ತರಕಾರಿನೂ ಕೂಡ ಬಳಸ್ಕೋಬೋದು. ನಾವಿಬ್ಬರೇ ಅಲ್ವಾ, ಅದಕ್ಕೆ ಸ್ವಲ್ಪ ಬಳಸ್ಕೊಂಡಿದ್ದೀನಿ. ಇವಾಗ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ಎಣ್ಣೆ ಕಾದಿದಾದ್ಮೇಲೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕೋತಿದ್ದೀನಿ. ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಫ್ರೈ ಆಗಬೇಕಂತೇನಿಲ್ಲ. ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕಡಲೆಕಾಳು ಬಟಾಣಿಕಾಳು 2 ನೆನೆಸಿ ಇಟ್ಟಿದ್ದಲ್ಲ, ಅದನ್ನು ಹಾಕ್ಕೊಂಡು ಈರುಳ್ಳಿ ಜೊತೆ ಈಗ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಒಂಚೂರು ಚೆನ್ನಾಗಿರುತ್ತೆ, ಕಾಳೆಲ್ಲ ಸಾಫ್ಟಾಗಿ ಬೇಯುತ್ತೆ. ಈರುಳ್ಳಿ ಜೊತೆ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಡಲೆಕಾಳು ಬಟಾಣಿಕಾಳು ಫ್ರೈ ಮಾಡಿದಾದ್ಮೇಲೆ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ತರಕಾರಿನೂ ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ. ಏನು ಗೊತ್ತಾ, ನಾನು ಸ್ವಲ್ಪನೇ ತರಕಾರಿ ಬಳಸ್ಕೊಂಡಿದ್ದೀನಿ, ನಾವು ಇಬ್ಬರೇ ಇರೋದ್ರಿಂದ. ನೀವು ಬೇಕಾದ್ರೆ ಬೇರೆ ಥರನೂ ಕೂಡ ತರಕಾರಿನ ಬಳಸ್ಕೋಬೋದು. ನಾನಿಲ್ಲೊಂದು 3 ಥರ ತರಕಾರಿ ಬಳಸ್ಕೊಂಡಿದ್ದೀನಿ ಅಷ್ಟೇ, ಕಾಳು ಹಾಕಿದ್ದೀನಲ್ಲ ಅಂದ್ಬಿಟ್ಟು. ಇವಾಗ ಕಾಳು ಜೊತೆ ಹಾಕಿ ಒಂದು 5 ಮಿನಿಟ್ಸ್ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ತರಕಾರಿ, ಕಾಳು, ಈರುಳ್ಳಿ ಎಲ್ಲನೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಏನಂದರೆ, ನೀವು ಕುಕ್ಕರಲ್ಲಿ ಅಲ್ಲದೇ ಬೇರೆ ಪಾತ್ರೆನಲ್ಲೂ ಕೂಡ ಮಾಡ್ಕೋಬೋದು. ನಾನು ಇದೊಂಥರ ರೆಸಿಪಿ, ಇದು ಈಸಿ ರೆಸಿಪಿ, ಬೇಗ ಆಗುವಂಥ ರೆಸಿಪಿ, ಅದಕ್ಕೆ ನಾನು ಕುಕ್ಕರ್ನಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಏನು ಗೊತ್ತಾ, ತರಕಾರಿ ಗೊಜ್ಜನ್ನ ನಾವು ಎಲ್ಲ ಥರನೂ ಮಾಡ್ಕೋಬೋದು, ಸುಮಾರು ಥರ. ಏನು ಗೊತ್ತಾ, ಫಸ್ಟೇ ತರಕಾರಿ ಬೇಯಿಸ್ಕೊಂಡು ಆಮೇಲೆ ಮಸಾಲಾದು ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿನ ಕೂಡ ನೀವು ಹಾಕ್ಕೋಬೋದು. ನಾನು ಒಟ್ಟಿಗೆ ಮಾಡ್ತೀನಿ. ಇದೊಂಥರ ಈಸಿ ರೆಸಿಪಿ. ಆಮೇಲೆ ನಿಮಗೂ ಗೊತ್ತಾಗಲಿ, ಇದು ಈಸಿ ರೆಸಿಪಿ, ಬೇಗ ಮಾಡ್ಕೋಬೋದು ಅಂತ. ಆಲ್ಮೋಸ್ಟ್ ಎಲ್ಲರೂ ಬೇಗ ಮಾಡೋ ಅಡುಗೆನೇ ಕೇಳ್ತಿರ್ತೀರ ಅಲ್ವಾ, ಅದಕ್ಕೆ ನಾನು ಇವತ್ತು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡೋ ರೆಸಿಪಿನ ತೋರಿಸಿದ್ದೀನಿ. ಇವಾಗ ತರಕಾರಿ ಎಲ್ಲ 1-3 ಮಿನಿಟ್ಸ್ ಫ್ರೈ ಆಗಿದೆ. ಇವಾಗ ನಾವು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋತಿದ್ದೀವಿ. ಅದನ್ನು ಹಾಕ್ಕೊಂಡು ಮಸಾಲ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ ತರಕಾರಿ ಜೊತೆ ನೀರು ಹಾಕ್ಬಾರ್ದು, ಮಸಾಲಾನ ಹಾಗೆ ಫ್ರೈ ಮಾಡ್ಕೋಬೇಕು. ಆವಾಗ ಹಸಿ ವಾಸನೆ ಎಲ್ಲ ಬೇಗ ಹೋಗುತ್ತೆ. ನೋಡಿ, ಇವಾಗ 1-2 ಮಿನಿಟ್ಸ್ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರನ್ನ ಹಾಕೋತಿದ್ದೀನಿ ನಾನು. ಏನು ಗೊತ್ತಾ, ನಿಮ್ಗೆ ಎಷ್ಟು ಬೇಕು, ಸ್ವಲ್ಪ ತೆಳುವಾಗಿರಲಿ, ಜಾಸ್ತಿ ಜನ ಇದ್ದಾರೆ ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾವು ಇಬ್ಬರೇ ಇರೋದಲ್ವ, ಸ್ವಲ್ಪ ತರಕಾರಿ ಬೇಯುವಷ್ಟು ಅಷ್ಟೇ ನಾನು ನೀರನ್ನ ಹಾಕೋತಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಿದ್ದೀನಿ. ಚಿಲ್ಲಿ ಪೌಡ್ರ್ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಬಳಸ್ಕೊತೀನಿ. ಇದು ಕೂಡ ಆಪ್ಷನಲ್, ನೀವು ಬೇಕು ಅಂದರೆ ಬಳಸ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕೋತಿದ್ದೀನಿ. ಏನು ಗೊತ್ತಾ, ನೀವು ಈ ಮಸಾಲೆ ಎಲ್ಲ ಹಾಕೊಳ್ಳೋದು ಬದಲು ಮಟನ್ ಸಾಂಬಾರ್ದು ಮನೇಲೇ ಸಾಂಬಾರು ಪೌಡ್ರನ್ನ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಕೂಡ ಸ್ವಲ್ಪ ಬಳಸ್ಕೊಂಡ್ರದ್ದಾಯಿತು. ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಒಂದು ಸತಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಇವಾಗ 1-2 ಮಿನಿಟ್ಸ್ ಹಾಗೆ ಮಸಾಲೆ ಎಲ್ಲ ಕುದಿಯೋಕೆ ಬಿಡಿ.
ಕುದ್ದಿದ್ದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಳಿ. ಯಾಕಂದರೆ ಕಾಳು ಬೇಯಬೇಕಲ್ವ, ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಜಿಲ್ ಬರ್ಸ್ಕೊಳ್ಳಿ. ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ ನೋಡಿ. ಇವಾಗ ನಾನು ಓಪನ್ ಮಾಡ್ತಿದ್ದೀನಿ ಕುಕ್ಕರ್ ಲಿಡ್ನ. ನೋಡಿ ಎಷ್ಟು ಬೇಗ ಆಯಿತು ಈ ರೆಸಿಪಿ. ಆರಾಮ್ಸೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಒಂದು 10 ಮಿನಿಟ್ಸಿಗೆ ರೆಸಿಪಿ ಆಗಿಬಿಡುತ್ತೆ. ನಾವು ಮಸಾಲೆ ಎಲ್ಲ ಫ್ರೈ ಮಾಡಿ ಫಸ್ಟ್ ತರಕಾರಿ ಬೇಯಿಸ್ಕೊಂಡು ಆ ಥರ ಹಿಂಸೆನೇ ಇಲ್ಲ ನೋಡಿ. ಎಷ್ಟು ಈಸಿ ರೆಸಿಪಿ ನೋಡಿ. ನೀವು ನೋಡ್ತಿರ್ಬೋದು ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ನಮ್ಮನೆ ಜಾಸ್ತಿ ಜನ ಇಲ್ಲ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ತರಕಾರಿ ಬೇಯುವಷ್ಟು ಅಷ್ಟೇ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ತರಕಾರಿ ಗೊಜ್ಜು ರೆಡಿ ಆಯಿತು. ಇವಾಗ ನಾನು ಸಾಗು ಕಾಂಬಿನೇಷನ್ ಆಗಿ ಬೀಟ್ರೋಟ್ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಥರ ಹೆಲ್ತಿ ಚಪಾತೀಸ್ನ ಮಾಡ್ಕೊಳ್ಳಿ ನೀವು. ಹಾಗೆ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ತರಕಾರಿ ಸೊಪ್ಪು ಎಲ್ಲನೂ ಬಳಸ್ಕೊಂಡ್ರೆ ಸ್ವಲ್ಪ ಹೆಲ್ತಿಯಾಗಿರ್ತೀವಿ, ಬಾಡಿಗೆ ತುಂಬ ಒಳ್ಳೆಯದು. ಇವಾಗ ಒಂದು ಮಿಕ್ಸಿ ಜಾರಿಗೆ ಬೀಟ್ರೋಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆಯೇ ಹಸಿದನ್ನೇ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಬೇಯಿಸ್ಬೇಕಂತೇನಿಲ್ಲ. ಬೇಯಿಸಿದ್ರೆ ಏನು ಗೊತ್ತಾ, ಅದ್ರದ್ದು ಎನರ್ಜಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಫುಲ್ ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಡಿ. ಉಪ್ಪು ಹಾಕೋದ್ರಿಂದ ಚಪಾತಿ ಸ್ವಲ್ಪ ಟೇಸ್ಟಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡಿ. ಉಪ್ಪನ್ನ ಸೇರಿಸಿದಾದ್ಮೇಲೆ ನಾವು ಬೀಟ್ರೋಟ್ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೀಟ್ರೋಟ್ ಪ್ಯೂರಿನ ಇವಾಗ ಹಾಕ್ಕೊಂಡು ಏನು ಗೊತ್ತಾ, ಚಪಾತಿ ಹಿಟ್ಟನ್ನ ಕಲಿಸ್ತಿದ್ವಲ್ಲ ಆ ಥರ ಕಲಿಸ್ಕೊಳ್ಳಿ. ಏನಂದರೆ ಸ್ವಲ್ಪ ನೀರನ್ನ ಹಾಕೋಬೇಡಿ ಫಸ್ಟೇ. ಬೀಟ್ರೋಟ್ ಪ್ಯೂರಿನ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೇ ಕಲಿಸ್ಕೊಳ್ಳಿ ಆ ಪ್ಯೂರಿನಲ್ಲೇ. ಅದಾದಮೇಲೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಬಳಸ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ಮೊದಲೇ ನೀರು ಹಾಕ್ಬಿಟ್ರೆ ತೆಳು ಆಗಿಬಿಡುತ್ತೆ. ಆವಾಗ ನಾವು ಹಸಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಫಸ್ಟು ಈ ಬೀಟ್ರೋಟ್ ಪ್ಯೂರಿನ ಹಾಕಿ ಕಲಿಸ್ಕೊಂಡು ಆಮೇಲೆ ಬೇಕಿದ್ರೆ ನೀರನ್ನ ಬಳಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ನಾನು ಹೇಗೆ ಕಲಸಿ ಇಟ್ಕೊಂಡಿದ್ದೀನಿ, ಸೇಮ್ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀನಿ ಹಾಗೆ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕಿಲ್ಲ, ನಾನು ನೋಡ್ಕೊಂಡು ಹಾಕೋ. ಇವಾಗ ನೋಡಿ ನಾನು ಹೇಗೆ ಚಪಾತಿನ ಒತ್ಕೋತೀನಿ ಆ ಥರನೇ ಲಟ್ಟಿಸ್ಕೊತಿದ್ದೀನಿ. ಏನಂದರೆ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಸ್ವಲ್ಪ ಕಲರಾಗಿ ಕಾಣಿಸುತ್ತೆ ಅಲ್ವಾ, ಮಕ್ಕಳುಗಳೆಲ್ಲ ಅಟ್ರ್ಯಾಕ್ಟ್ ಆಗ್ತಾರೆ. ಅದಕ್ಕೆ ನೀವು ಈ ಥರ ತರಕಾರಿ ತಿಂದೇ ಹೋದರೆ ಈ ಥರ ಮಾಡಿ ಕೊಡಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿಯಾಗೂ ಕೂಡ ಇರುತ್ತೆ. ನೋಡಿದ್ರೆ ಸ್ವಲ್ಪ ಕಲರಾಗಿ ಕಾಣಿಸುತ್ತೆ ಅಲ್ವಾ, ಅವರು ಕೂಡ ಏನೋ ಕಲರಾಗಿ ಕೊಡ್ತಿದ್ದಾರೆ ಅಂದ್ಕೊಂಡು ತಿನ್ಕೋತಾರೆ. ಈ ಥರ ಮಾಡಿ ಕೊಡಿ. ಆವಾಗ ತರಕಾರಿ ತಿಂದೇ ಆದ್ರಂತೂ ಈ ಥರ ಬೆಸ್ಟ್ ರೆಸಿಪೀಸ್ನ ಮಾಡ್ಕೊಡ್ಬೋದು ನೀವು. ಮಾತ್ರ ಹೆಲ್ತಿ ಮಕ್ಳಿಗೂ ಕೂಡ. ನೋಡಿ ಈ ಥರ ಸೇಮ್ ಚಪಾತಿ ಹೇಗೆ ಲಟ್ಟಿಸ್ಕೊತೀನಿ ಹಾಗೆ ಇದನ್ನು ಕೂಡ ಲಟ್ಟಿಸ್ಕೊತಿದ್ದೀನಿ ನೋಡಿ. ಈ ಥರ ಚಪಾತಿನ ಬೇಯಿಸ್ಕೊಳ್ಳಿ. ಏನಂದರೆ ಜಾಸ್ತಿ ಎಣ್ಣೆನ ಹಾಕಬೇಕಾಗಿಲ್ಲ. ಆಮೇಲೆ ಬೀಟ್ರೂಟ್ ಸ್ವಲ್ಪ ಹಸಿದನ್ನೇ ಹಾಕಿದ್ವಿ ಅಲ್ವಾ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಸ್ವಲ್ಪ ಕೆಂಪಾಳ ಒಂಚೂರು ಕಲರ್ ಚೇಂಜ್ ಆಗಬೇಕು ಚಪಾತಿದು, ಆ ಥರ ಬೇಯಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಹಸಿದು ಹಾಕಿದ್ವಿ ಅಲ್ವಾ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು. ಇವಾಗ ಚಪಾತಿ ಕೂಡ ರೆಡಿ ಆಯಿತು. ಹಿಂಗೈತೆ ಹೇಳು. ಸೂಪರ್ ಆಗೈತೆ ಅಲ್ವಾ? ಸೂಪರ್ ಆಗೈತಲ್ಲ. ಹಂಗಲ್ಲ ಒಬ್ಬ ಏನು ಚಪಾತಿ ನೋಡಿದ್ರೆ ಹೆಂಗೆ ಅನಿಸ್ತದೆ? ಬೀಟ್ರೂಟ್ ಚಪಾತಿ. ಎಸ್, ಎಕ್ಸಾಕ್ಟ್ಲಿ. ಆಯ್ತಾ? ಸ್ವಲ್ಪ ಹೆಲ್ತಿ ಅಲ್ವಾ? ಸೂಪರ್ ಬಿಡೋ. ನೆಕ್ಸ್ಟ್ ಲೆವೆಲ್ ಆಗೈತೆ. ಚೆನ್ನಾಯ್ತಾ? ಕಾಂಬಿನೇಷನ್ ಚೆನ್ನಾಗಿತ್ತಲ್ವಾ? ಒಳ್ಳೆ ಚಪಾತಿ ತಿಂದ್ಬಿಡು ಆಗ್ತಾನೆ ಅಂತ. ಚೆನ್ನಾಯ್ತಾ ಗೊಜ್ಜು? ಗೊಜ್ಜು ನೆಕ್ಸ್ಟ್ ಲೆವೆಲ್. ಹೇಗೈತ್ರಿ ನೀವು ಮಾಡಿರೋ ಚಪಾತಿ? ಚೆನ್ನಾಗೈತೆ. ಗೊಜ್ಜು ಚೆನ್ನಾಗೈತೆ. ಚಪಾತಿ ಮಾಮೂಲಿ ಅಲ್ವಾ, ಏನು ಡಿಫ್ರೆಂಟಾಗಿ ಟೇಸ್ಟ್ ಇಲ್ಲ ಅಲ್ವಾ? ಡಿಫ್ರೆಂಟ್ ಆಯಿತು. ನೀ ಎಲ್ಲ ಥರ ತಿಂದು ನಿಂಗೆ ಹಂಗೆ ಅನಿಸ್ತದೆ. ಏನು ಪುಟ? ನೀನು ಚಪಾತಿ ತಿಂದು ನಿನಗೆ ಹಂಗೆ ಅನಿಸ್ತದೆ. ನಮ್ಗೆ ಡಿಫ್ರೆಂಟ್ ಆಗೈತೆ ಕಣ. ಚಪಾತಿನೂ ಮಸ್ತ್ ಐತೆ, ಪಲ್ಯನೂ ಸೂಪರ್ ಆಗೈತೆ ಕಾಂಬಿನೇಷನು. ಒಳ್ಳೆ ಫುಲ್ ಹೆಲ್ತಿ, ಒಳ್ಳೆ ಕಾಳುಗಳು ತರಕಾರಿ. ಚೆನ್ನಾಗೈತೆ ನಿಜವಲ್ಲೂ. ನೀವು ಕೂಡ ಈ ಥರ ಹೆಲ್ತಿ ಚಪಾತೀಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕಿಂತ ಡೈಲಿ ಬೇಜಾರಾಗುತ್ತೆ ತಿಂದು. ಈ ಥರ ಬೀಟ್ರೋಟು
ಸೊಪ್ಪುಗಳು ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೀಟ್ರೋಟ್ ಚಪಾತಿ ತುಂಬ ಹೆಲ್ತಿ, ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ಲ ಪುಟ, ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ ನೀವು ಹೆಲ್ತಿಯಾಗಿ. ನೀವು ಕೂಡ ಈ ಈಸಿ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.